ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಯಾವೆಲ್ಲ ಪ್ರೆಗ್ನೆನ್ಸಿಯ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವೆಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದವರಿಗೆ ಅನ್ವಯಿಸುತ್ತೆ. ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದವರಿಗೆ ಸ್ವಲ್ಪ ಟೈಮ್ ಬಿಟ್ಟು ನಿಮ್ಮ ಪ್ರೆಗ್ನೆನ್ಸಿಯ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದರೆ ನಿಮಗೆ ಬೇಗ ಈ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದರಲ್ಲಿ ಮೊದಲನೇ ಲಕ್ಷಣ ನಿಮ್ಮ ಸ್ತನಗಳಲ್ಲಿ ಬದಲಾವಣೆ ಆಗುವುದು, ಅಂದರೆ ಬ್ರೆಸ್ಟ್ ಟೆಂಡರ್ನೆಸ್ ನಿಮ್ಮಲ್ಲಿ ಕಾಣಿಸಿಕೊಳ್ಳುವಂಥದ್ದು, ಸ್ತನಗಳು ಊದಿಕೊಳ್ಳುವಂಥದ್ದು, ನೋವಾಗುವಂಥದ್ದು ಮತ್ತು ಒಂದು ರೀತಿ ಭಾರವಾಗುವಂಥದ್ದು. ಈ ರೀತಿಯ ಬದಲಾವಣೆ ನಿಮಗೆ ನಿಮ್ಮ ಬ್ರೆಸ್ಟಲ್ಲಿ ಕಾಣಿಸಿಕೊಳ್ಳುವಂಥದ್ದು. ನೆಕ್ಸ್ಟ್ ಲಕ್ಷಣ ನಿಮಗೆ ಸುಸ್ತು ಕಾಣಿಸಿಕೊಳ್ಳುವಂಥದ್ದು ಅಥವಾ ತಲೆ ಸುತ್ತು ಬರುವಂಥದ್ದು. ಈ ರೀತಿಯ ಅನುಭವ ಆಗ್ತಾ ಇರ್ಬೋದು. ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಮಾಡಿದರೂ ನಿಮಗೆ ಸುಸ್ತಾಗುವಂಥದ್ದು, ಅವಾಗವಾಗ ತಲೆ ಸುತ್ತು ಬರುವಂಥದ್ದು. ಈ ರೀತಿಯ ಅನುಭವ ನಿಮಗೆ ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕಾಣಿಸ್ಕೊಳ್ಬೋದು. ಇವೆಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ನಿಮ್ಮ ಹಾರ್ಮೋನುಗಳಲ್ಲಿ ಅಸಮತೋಲನ ಉಂಟಾಗಿ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಮತ್ತು ಕೆಲವರಿಗೆ ಇದರ ಜೊತೆಗೆ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ, ಅಂದರೆ ತಲೆ ಸುತ್ತು ಅಥವಾ ತಲೆನೋವು, ವಿಪರೀತ ಕೆಲವರಿಗೆ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಯಾಕೆಂತ ಅವರಿಗೆ ಗೊತ್ತಾಗದೇ ಇರ್ಬೋದು. ಈ ರೀತಿ ಒಂದು ವೇಳೆ ಲಕ್ಷಣ ಕಂಡು ಬಂದಲ್ಲಿ ಮೇ ಬಿ ನಿಮಗೆ ಗುಡ್ ನ್ಯೂಸ್ ಆದಷ್ಟು ಬೇಗ ಸಿಗ್ಬೋದು. ಹಾಗಾಗಿ ನಿಮಗೆ ತಲೆ ಸುತ್ತು ಬರುವಂಥದ್ದು ಅಥವಾ ತಲೆನೋವು ಆಗುವಂಥದ್ದು, ವಿಪರೀತ ಆಯಾಸವಾಗುವಂಥದ್ದು, ಬೆನ್ನು ನೋವು ಕಾಣಿಸಿಕೊಳ್ಳುವಂಥದ್ದು, ಇವೆಲ್ಲ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯ ಲಕ್ಷಣವಾಗಿ ಕಾಣಿಸಿಕೊಳ್ಳುತ್ತೆ. ನೆಕ್ಸ್ಟ್ ಲಕ್ಷಣ ಯಾವುದು ಅಂತ ಹೇಳಿದರೆ, ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು. ಅಂದರೆ ಅವರು ಎಷ್ಟೇ ಮಲಗಲಿಕ್ಕೆ ಪ್ರಯತ್ನ ಪಟ್ಟರೂ ಅವರಿಗೆ ಸರಿಯಾದ ನಿದ್ದೆ ರಾತ್ರಿ ಹೊತ್ತು ಬರ್ದೇ ಇರುವುದು, ಇದು ಒಂದು ಲಕ್ಷಣ ಕೂಡ ಇರ್ಬೋದು. ಮತ್ತು ಕೆಲವರಿಗೆ ಏನಾಗುತ್ತೆ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕಾಣಿಸಿಕೊಳ್ಳುವಂಥ ಒಂದು ಲಕ್ಷಣ ಆಗಿರುತ್ತೆ. ನಾಸಿಯಾ ಅಂದರೆ ವಾಕರಿಕೆ ಕಾಣಿಸ್ಕೊಳ್ಳುವಂಥದ್ದು, ವಾಮಿಟಿಂಗ್ ಅಂದರೆ ಪದೇ ಪದೇ ಅವರಿಗೆ ವಾಂತಿ ಆಗುವಂಥದ್ದು. ವಾಕರಿಕೆ ಅಂದರೆ ನಿಮಗೆ ವಾಂತಿ ಬರಲಿಕ್ಕೆ ಆಗುವಂಥದ್ದು, ವಾಂತಿ ಆಗೋದಿಲ್ಲ, ಆದರೆ ವಾಮಿಟಿಂಗ್ ನಿಮಗೆ ವಾಂತಿ ಆಗುವಂಥದ್ದು. ಈ ರೀತಿಯ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಲಕ್ಷಣ ನಿಮ್ಮ ಟೇಸ್ಟಲ್ಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಅಂದರೆ ನಿಮಗೆ ಯಾವ ಟೇಸ್ಟು ಈ ಒಂದು ಫುಡ್ಡಲ್ಲಿ ಇದೆ ಅಂತ ಹೇಳಿ ಸರಿಯಾಗಿ ಗೊತ್ತಾಗದಿರುವಂಥದ್ದು, ಅಂದರೆ ವೇರಿಯೇಷನ್ ಕಾಣಿಸ್ಕೊಳ್ಳುತ್ತೆ. ಮೆಟಾಲಿಕ್ ಟೇಸ್ಟ್ ಥರನೂ ನಿಮಗೆ ಫೀಲ್ ಆಗ್ಬೋದು. ಈ ರೀತಿಯ ಲಕ್ಷಣ ನಿಮಗೆ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೇ ಕೆಲವೊಂದು ಲಕ್ಷಣಗಳು ನಿಮಗೆ ಅಥವಾ ಕೆಲವೊಂದು ಸೂಚನೆ ನಿಮಗೆ ನೀಡ್ತಾ ಇರುತ್ತೆ ನಿಮ್ಮ ದೇಹ. ನೆಕ್ಸ್ಟ್ ಲಕ್ಷಣ ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಹೇಳಿ ಆ ರೀತಿಯ ಅನುಭವ ಆಗ್ತಾ ಇರುತ್ತೆ. ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಅಂತ ಹೇಳ್ತೀವಿ. ಅಂದರೆ ಪದೇ ಪದೇ ನಿಮಗೆ ಯೂರಿನ್ ಪಾಸ್ ಮಾಡಬೇಕು ಅಂತ ಹೇಳಿ ನಿಮಗೆ ಅನಿಸುತ್ತೆ. ನೆಕ್ಸ್ಟ್ ಲಕ್ಷಣ ಯಾವುದಿರುತ್ತಂತ ಹೇಳಿದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅವರಿಗೇನಾಗುತ್ತೆ, ಅಂಥವರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಒಂದು ಇನ್ನೇನು ಕೆಲವು ದಿನಗಳಲ್ಲಿ ಪೀರಿಯಡ್ ಆಗಬೇಕು ಅಂತ ಹೇಳಿದರೆ ಅದರ ಕೆಲವು ದಿನಗಳ ಮುಂಚೆ ನಿಮಗೆ ಈ ರೀತಿಯ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಅದನ್ನು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇದರ ಬಗ್ಗೆ ನಾನು ಡೀಟೇಲ್ಸಾಗಿ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಹೋಗಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಅದು ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಿ 1 ಅಥವಾ 2 ಡ್ರಾಪ್ಸ್ ಮಾತ್ರ ಕಾಣಿಸ್ಕೊಳ್ಳುತ್ತೆ. 1 ರಿಂದ 2 ದಿನ ಕಾಣಿಸ್ಕೊಳ್ಳುತ್ತೆ, ಅದು ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ. ಕೆಲವರಿಗೆ ಕೆಲವು ಗಂಟೆಗಳಿರ್ಬೋದು, 1 ದಿನ ಇರ್ಬೋದು, ಮತ್ತು ಕೆಲವರಿಗೆ 2 ದಿನ ಇರುತ್ತೆ. ಇದರ ಫ್ಲೋ ಜಾಸ್ತಿ ಇರೋದಿಲ್ಲ, ಜಸ್ಟ್ ಲೈಟ್ ಸ್ಪಾಟಿಂಗ್ ಥರ ಆಗತ್ತೆ. ನೆಕ್ಸ್ಟ್ ಲಕ್ಷಣ ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕಾಣಿಸಿಕೊಳ್ಳುವಂಥ ಒಂದು ಲಕ್ಷಣ ಯಾವುದು ಅಂತ ಹೇಳಿದರೆ ಇನ್ಕ್ರೀಸ್ಡ್ ಬಾಡಿ ಟೆಂಪ್ರೇಚರ್. ನಿಮ್ಮ ಬಾಡಿಯ ಟೆಂಪ್ರೇಚರ್ ಜಾಸ್ತಿ ಆಗುವಂಥದ್ದು. ಒಂದು ವೇಳೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ದೇಹದ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತೆ. ಈ ಒಂದು ಬದಲಾವಣೆಯನ್ನು ನೀವು ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೋಬೋದು. ನೆಕ್ಸ್ಟ್ ಲಕ್ಷಣ ಯಾವುದಿರ್ಬೋದು ಅಂತ ಹೇಳಿದರೆ ಬ್ಲೋಟಿಂಗ್.
ಅಂದರೆ ಒಂದು ರೀತಿ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದ ರೀತಿಯಲ್ಲಿ ಅನುಭವ ಆಗ್ಬೋದು, ಅಥವಾ ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲಿ ನಿಮಗೆ ಫೀಲ್ ಆಗ್ಬೋದು. ಈ ರೀತಿಯ ಅನುಭವ ಆಗುತ್ತೆ. ಮತ್ತು ಕೆಲವರಿಗೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಲಕ್ಷಣ, ನಿಮ್ಮ ಮೂಡಲ್ಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಒಂದು ಸಾರಿ ನೀವು ತುಂಬ ಖುಷಿಯಾಗಿದ್ದರೆ ಇನ್ನೊಂದು ಸಾರಿ ನಿಮಗೆ ತುಂಬ ಸಡನ್ನಾಗಿ ಕೋಪ ಬರುವಂಥದ್ದು, ಈ ರೀತಿಯ ವೇರಿಯೇಷನ್ ನಿಮ್ಮ ಮೂಡಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಆ ತಿನ್ನುವಂತಹ ಬಯಕೆಗಳು ಜಾಸ್ತಿ ಆಗುವಂಥದ್ದು. ಅದರಲ್ಲಿ ಖಾರ ಇರ್ಬೋದು, ಅಥವಾ ಸಿಹಿ ಪದಾರ್ಥಗಳಿರ್ಬೋದು, ಅಥವಾ ಹುಳಿ ಇರುವಂತಹ ಫುಡ್ ಇರ್ಬೋದು. ಈ ರೀತಿ ಏನಾದರೂ ತಿನ್ನಬೇಕು ಅಂತ ಹೇಳಿ ನಿಮಗೆ ಅನಿಸ್ತಾ ಇರುತ್ತೆ. ಈ ರೀತಿಯ ಬಯಕೆಗಳು ನಿಮಗೆ ಈ ಒಂದು ಸಂದರ್ಭದಲ್ಲಿ ಜಾಸ್ತಿ ಆಗುವಂಥದ್ದು. ನೆಕ್ಸ್ಟ್ ಲಕ್ಷಣ, ನಿಮ್ಮ ವೈಟ್ ಡಿಸ್ಚಾರ್ಜ್ ಈ ಒಂದು ಸಂದರ್ಭದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ನಾನು ಈ ಮುಂಚೆ ತಿಳಿಸಿದ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಜೊತೆಗೆ ನಿಮಗೆ ಇಂಪ್ಲಾಂಟೇಷನ್ ಕ್ರ್ಯಾಂಪಿಂಗ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ನಿಮಗೆ ಆ ಒಂದು ಸ್ಪಾಟಿಂಗ್ ಆಗುವುದರ ಜೊತೆಗೆ ನಿಮಗೆ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೂಜಿ ಚುಚ್ಚಿದ ಅನುಭವ ಆಗುತ್ತೆ, ಅಥವಾ ಒಂದು ರೀತಿ ಲೈಟಾಗಿ ನಿಮಗೆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ, ಅಥವಾ ನಿಮಗೆ ಒಂದು ರೀತಿ ಸೆಳೆತದ ಅನುಭವ ಕೂಡ ಕಾಣಿಸ್ಕೊಳ್ಳುತ್ತೆ. ಇದು ತುಂಬ ಸ್ಟ್ರಾಂಗ್ ಆಗಿರೋದಿಲ್ಲ, ಲೈಟಾಗಿ ಕಾಣಿಸ್ಕೊಳ್ಳುತ್ತೆ. ಇದು ನಿಮಗೆ ಫೀಲ್ ಆಗುತ್ತೆ. ಒಂದು ವೇಳೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇದೆ ಅಂತೇಳಿದರೆ ಇವೆಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ನಿಮಗೆ ಫೀಲ್ ಆಗುತ್ತೆ, ಅಥವಾ ನಿಮ್ಮ ಬಾಡಿಯಲ್ಲಿ ಆಗುವಂಥ ಚೇಂಜಸ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಲಕ್ಷಣ, ವಾಸನೆಯ ಗ್ರಹಿಕೆಯ ಶಕ್ತಿಯೂ ಕೂಡ ನಿಮಗೆ ಜಾಸ್ತಿ ಆಗುವಂಥದ್ದು. ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಈ ಒಂದು ಏನಾದರೂ ಒಂದು ಸ್ಮೆಲ್ ನಿಮಗೆ ಸ್ಟ್ರಾಂಗ್ ಆಗಿ ನಿಮಗೆ ಗೊತ್ತಾಗ್ಬಿಡತ್ತೆ. ಈ ರೀತಿ ನಿಮಗೆ ವಾಸನೆಯ ಗ್ರಹಿಕೆಯ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ. ಇನ್ಕ್ರೀಸ್ಡ್ ಸೆನ್ಸ್ ಆಫ್ ಸ್ಮೆಲ್ ಅಂತಲೂ ಕೂಡ ಕರಿತೀವಿ. ಮತ್ತು ಕೆಲವರು ಏನಾಗುತ್ತೆ ಅಂತ ಹೇಳಿದರೆ, ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ, ಅಥವಾ ಏನಾದರೂ ಒಂದು ಕೇಳಬೇಕು ಅಥವಾ ಮಾತಾಡುವಂಥ ಸಂದರ್ಭದಲ್ಲಿ, ಅಥವಾ ಏನಾದರೂ ಸೌಂಡ್ ಜಾಸ್ತಿ ಅವರಿಗೆ ಆದರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಒಂಥರ ಕಿರಿಕಿರಿ ಅನಿಸುತ್ತೆ. ಈ ರೀತಿಯ ಅನುಭವ ಕೂಡ ಆಗುತ್ತೆ. ನೆಕ್ಸ್ಟ್ ಲಕ್ಷಣ, ಎದೆ ಉರಿ, ಅಥವಾ ಈ ಒಂದು ತಿನ್ನುವಂಥ ಆಹಾರ ಸರಿಯಾಗಿ ಜೀರ್ಣ ಆಗದೆ ಅಜೀರ್ಣದ ಸಮಸ್ಯೆ ನಿಮಗೆ ಆಗ್ಬೋದು. ಈ ರೀತಿಯ ಅನುಭವ ಕೂಡ ಆಗತ್ತೆ. ಇದರ ಜೊತೆಗೆ ಮತ್ತೆ ಕೆಲವರಿಗೆ ಸೊಂಟ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಬೆನ್ನು ನೋವು ಜೊತೆಗೆ ಸೊಂಟ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ನಿಮಗೆ ಪೀರಿಯಡ್ ಮೀಸೋಕ್ಕಿಂತ ಮುಂಚೆ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದರೆ. ನಾನು ಮುಂಚೆ ತಿಳಿಸಿದ ಹಾಗೆ ನಿಮ್ಮ ಪೀರಿಯಡ್ ಸೈಕಲ್ ಒಂದು ವೇಳೆ ಇರ್ರೆಗ್ಯುಲರ್ ಇದ್ದರೆ ಈ ಒಂದು ಲಕ್ಷಣಗಳು ಸ್ವಲ್ಪ ಲೇಟಾಗಿ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲ ಪ್ರೆಗ್ನೆನ್ಸಿಯ ಲಕ್ಷಣಗಳು ಕಂಡು ಬಂದ್ರೂ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಗೊತ್ತಾಗ್ತಾ ಇಲ್ಲ, ಡೌಟ್ ಇದೆ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರು ಟೆಸ್ಟ್ ಮಾಡಿ ನಿಮಗೆ ಕನ್ಫರ್ಮ್ ಆಗಿ ಹೇಳ್ತಾರೆ. ಒಂದು ವೇಳೆ ನಿಮಗೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂಥೇಳಿ ನಿಮಗೆ ಅವರು ಟೆಸ್ಟ್ ಮಾಡಿ ತಿಳಿಸ್ತಾರೆ. ಆ ನಂತರವೇ ನೀವು ಏನಾದರೂ ಒಂದು ಡಿಸೈಡ್ ಮಾಡಬೇಕಾಗತ್ತೆ. ಅದು ಬಿಟ್ಟು ಇವೆಲ್ಲ ಲಕ್ಷಣಗಳು ಬಂದು ಅಥವಾ ಲಕ್ಷಣಗಳು ಕಂಡು ಬಂದಿಲ್ಲ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವು ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ದೇ ಇರ್ಬೋದು. ಅವರು ಯಾವಾಗ ಟೆಸ್ಟ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲೇ ಅವರಿಗೆ ಆ ಒಂದು ರಿಸಲ್ಟ್ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಕೆಲವೇ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಮತ್ತು ಕೆಲವರಿಗೆ ಜಾಸ್ತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಲಕ್ಷಣಗಳು ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಸಂದರ್ಭದಲ್ಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತೀರಾ ಅವರಿಗೆಲ್ಲ ಬೇಗ ಗುಡ್ ನ್ಯೂಸ್ ಸಿಗಲಿ. ಸೊ ಹಾಗಾಗಿ ನಿಮಗೆ ಒಂದು ವೇಳೆ ಲಕ್ಷಣಗಳು ಕಂಡು ಬಂದ್ರೂ ಕೂಡ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದರೆ ನಿಮ್ಮ ಪೀರಿಯಡ್ ಮಿಸ್ ಆದ 10 to 15 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ನಿಮ್ಮಷ್ಟಕ್ಕೆ ನೀವು ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಹೋಗಬೇಡಿ. ಒಮ್ಮೆ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡಬೇಕಾಗತ್ತೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ
ಕೆಲವೊಂದು ಅಂಶಗಳನ್ನು ಫಾಲೋ ಮಾಡಬೇಕು ಅಂಥೇಳಿ ಗೊತ್ತಾಗದೆ ಅವ್ರು ಮಾಡಿದಾಗ ಏನಾಗುತ್ತೆ, ಅವರು ಪ್ರೆಗ್ನೆಂಟ್ ಇದ್ರೂ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಆದಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ನಿಮ್ಮನ್ನು ಕರೆಕ್ಟಾಗಿ ಚೆಕ್ ಮಾಡಿ ಯಾವ ಒಂದು ಟೆಸ್ಟ್ ನಿಮಗೆ ಸೂಟಬಲ್, ಅಥವಾ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟೇ ಮಾಡಬೇಕಾ ಅಥವಾ ನಿಮಗೆ ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತಾ ಅಂತ ಹೇಳಿ ನೋಡ್ತಾರೆ. ಒಂದು ವೇಳೆ ಅವರೇನಾದರೂ ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.